ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಬಂದಿರೋದು ಮುರುಡೇಶ್ವರಗೆ. ಸಮುದ್ರ ತೀರದಲ್ಲಿರುವಂಥ ಮುರುಡೇಶ್ವರನ ದರ್ಶನ ಮಾಡಲಿಕ್ಕೆ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಮುರುಡೇಶ್ವರ ಸುತ್ತಲೂ ಆವರಣ ಅಂತೂ ನಿರ್ಮಲವಾಗಿ, ನಿರರ್ಗಳವಾಗಿ, ನಿಶಬ್ದದಿಂದ ನಿರಾಕಾರ ಸ್ವರೂಪವಾಗಿ ನಿಂತಿದೆ ಅಂತ ಹೇಳ್ಬೋದು. ಅದರಲ್ಲೂ ರಾಜಗೋಪುರ ಅಂತೂ ಅದಕ್ಕೆ ಎರಡನೇ ಮಾತೇ ಇಲ್ಲ, ಅಷ್ಟು ವೈಭವಿತವಾಗಿ ಕಾಣಿಸ್ತಿದೆ ರಾಜಗೋಪುರ. ಎಷ್ಟು 20 ಮಾಡಿ ಇರುವಂಥ ರಾಜಗೋಪುರ. ಅದರಲ್ಲಿ ವಿಶೇಷ ಏನಂದರೆ ನಾವು 18ನೇ ಮಾಡಿ ತನಕ ಹೋಗ್ಬೋದು. ಲಿಫ್ಟ್ ಮತ್ತು ಮೆಟ್ಟಲಿನ ವ್ಯವಸ್ಥೆ ಕೂಡ ಇದೆಯಂತೆ. ದೇವ್ರನ್ನ ನೋಡ್ತಾ ದೇವಸ್ಥಾನದ ದೃಶ್ಯಗಳನ್ನ ತುಂಬಿಕೊಳ್ತಾ ರಾಜಗೋಪುರದ ವೈಭವವನ್ನು ತುಂಬಿಕೊಳ್ತಾ ದೇವಸ್ಥಾನವನ್ನು ಎಲ್ಲವನ್ನು ನೋಡಿಕೊಂಡು ಅದರ ಇತಿಹಾಸ ಏನು, ಪುರಾತನ ಹಿನ್ನೆಲೆಗಳೇನು ಅನ್ನೋದನ್ನ ಸಣ್ಣ ಮಟ್ಟಿಗೆ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೊದಲಿಗೆ ಮುರುಡೇಶ್ವರ ಈ ದೇವಸ್ಥಳ ಎಲ್ಲಿರೋದು ಅಂತ ತಿಳ್ಕೊಳ್ಳೋಣ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿರುವಂಥ ಮುರುಡೇಶ್ವರ ಗ್ರಾಮದಲ್ಲಿರುವಂಥ ಮುರುಡೇಶ್ವರ ದೇವಸ್ಥಾನ ಇದು. ನೀವು ಗೂಗಲ್ನಲ್ಲಿ ಹಾಕಿದ್ರೆ ಖಂಡಿತವಾಗೂ ಅಡ್ರೆಸ್ ಸಿಗುತ್ತೆ. ಇನ್ನು ಬೆಂಗಳೂರಿನಿಂದ ಸರಿಸುಮಾರು 500 ಕಿಲೋಮೀಟರ್ ಆಗುತ್ತೆ. ಇನ್ನು ಮಂಡ್ಯ ಮತ್ತು ಮೈಸೂರಿನಿಂದ 420 ಕಿಲೋಮೀಟರ್ ಆವರಣದಲ್ಲಿ ನೀವು ಈ ದೇವಸ್ಥಾನವನ್ನು ನೋಡಲಿಕ್ಕಿದೆ. ಟ್ರೈನ್ ಮತ್ತು ಬಸ್ ವ್ಯವಸ್ಥೆ ಸರಾಗವಾಗಿದೆ. ಎಲ್ಲ ಕಡೆ ಬಸ್ ಸ್ಟ್ಯಾಂಡಿಂದ ಬೆಂಗಳೂರು, ಮೈಸೂರು, ಮಂಡ್ಯದಲ್ಲಿ ಮುಖ್ಯ ದ್ವಾರದಲ್ಲೇ ಆನೆಗಳ ಸ್ವಾಗತ. ವಾವ್. ಇಲ್ಲಿ ಲಿಫ್ಟ್ ಇದೆ ಈ ರಾಜಗೋಪುರಕ್ಕೆ. ಭಾರತದಲ್ಲೇ 2ನೇ ಅತಿ ದೊಡ್ಡ ರಾಜಗೋಪುರಕ್ಕೆ ಲಿಫ್ಟು. ವಾವ್. ಇದೇ ರಾಜಗೋಪುರದ ಒಳಗಡೆ ಹೋಗೋಕ್ಕೆ ಟಿಕೆಟ್ ತಗೋತೇವೆ. 20 ರೂಪಾಯಿ ಅಷ್ಟೇ, ಏನು ಜಾಸ್ತಿ ಏನು ಟಿಕೆಟ್ ಇಲ್ಲ. ಬನ್ನಿ, ಹೀಗಿದೆ ವ್ಯೂ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, 18th ಫ್ಲೋರ್ ರಾಜಗೋಪುರ. ವಾವ್. ಮುರುಡೇಶ್ವರ ಸೀನರೀಸ್ ನೋಡಿ ಸ್ನೇಹಿತರೆ, ಅಮೇಝಿಂಗ್. 18th ಫ್ಲೋರ್ ಮೇಲ್ಗಡೆ ಇದ್ದೀನಿ ಇವಾಗ. 18th ಫ್ಲೋರ್ ಮೇಲ್ಗಡೆ ಸಮುದ್ರ ಸೀನರಿ ನೋಡಿ. ವಾವ್. ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ 18ನೇ ಮಾಡಿಯಿಂದ. ಬನ್ನಿ, ಈ ಕಡೆ ಸಮುದ್ರ ಇರೋದು ಸಕ್ಕತ್ತಾಗಿ ಕಾಣೋದು ಇಲ್ಲಿ ಈ ಲೊಕೇಶನ್ನು. ಸ್ನೇಹಿತರೆ, ದೇವಸ್ಥಾನದ ಮಾಹಿತಿ ಏನಿದೆ, ದೇವಸ್ಥಾನದ ಪುರಾತನ ಹಿನ್ನೆಲೆ ಏನಿದೆ ಅಂತ ವ್ಯೂ ನೋಡಿಕೊಂಡೇ ಕೇಳಿಸ್ಕೊಳ್ತಾ ಎಂಜಾಯ್ ಮಾಡಿ. ಎಂಜಾಯ್ ಅನ್ನೋದಕ್ಕಿಂತ ಭಕ್ತಿ ಪರವಶವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮುರುಡೇಶ್ವರನ ಅಂತ ಹೇಳ್ತಾ ಇದ್ರ ಹಿನ್ನೆಲೆ ಅಥವಾ ಇತಿಹಾಸವನ್ನು ಪ್ರಾರಂಭ ಮಾಡ್ತೀನಿ. ದೇವಸ್ಥಾನದ ವ್ಯೂ ಅಂತೂ ಬಹಳಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಸ್ನೇಹಿತರೆ, ಇತಿಹಾಸಕ್ಕೆ ಬಂದುಬಿಟ್ರೆ ಶಿವನ ಬಳಿ ಇರುತ್ತಲ್ಲ ಆತ್ಮಲಿಂಗ, ಅದನ್ನು ಕುರಿತು ಮಹಾನ್ ಪರಾಕ್ರಮಿಯಾದಂಥ ರಾವಣ ಪ್ರಾರ್ಥನೆ ಮಾಡ್ತಾನೆ, ಬೇಡಿಕೆ ಇಡ್ತಾನೆ, ತಪಸ್ಸು ಮಾಡ್ತಾನೆ. ಅದು ತಾಯಿ ಕಾರಣಕ್ಕಾಗಿ. ಅದು ತುಂಬ ಹಿಂದಕ್ಕೆ ಹೋದರೆ ಸ್ನೇಹಿತರೆ ತುಂಬ ಲ್ಯಾಗ್ ಆಗಿಬಿಡುತ್ತೆ. ನಾನು ಬೇಗ ಹೇಳ್ಕೊಳ್ತಾ ಹೋಗ್ತೀನಿ ನೋಡಿ. ಹಂಗೆ ದೇವಸ್ಥಾನವನ್ನು ನೀವು ನೋಡ್ತಾ ನಾನು ಸ್ಟೋರಿ ಹೇಳ್ತೀನಿ. ಫಸ್ಟು ಅವ್ರ ತಾಯಿ ಮರಳಿನ ಲಿಂಗ ಮಾಡಿ ಪೂಜೆ ಮಾಡ್ತಿರ್ತಾಳೆ. ಸಮುದ್ರ ರಾಜ ಮರಳಿ ಲಿಂಗನ ಹೊಡೆದಾಕ್ಬಿಡ್ತಾರೆ. ಆವಾಗ ಕೋಪಗೊಂಡ ರಾವಣ, ಏನು ಕಮ್ಮ ಅಳ್ತಿದ್ಯಾ, ಬೇಜಾರಲ್ಲಿದೆಯಾ ಅಂತ ಕೇಳಿದಾಗ, ಹಿಂಗಾಯ್ತು, ಸಮುದ್ರ ರಾಜ ಬಂದು ಹಿಂಗೆ ಮಾಡಿಬಿಟ್ಟ, ಮರಳಲ್ಲಿದ್ದ ಲಿಂಗನ ಹೊಡೆದಾಕ್ಬಿಟ್ಟ ಅಂತ. ತಾಯಿ, ನೀನು ಮರಳಲಿಂಗ ಮಾಡಿದೆ ಅನ್ನೋದನ್ನ ಅವ್ನಿಗೆ ಸಹಿಸೋಕ್ಕಾಗಲಿಲ್ಲ, ನಿನಗೆ ಬೇಕು ಅಂದರೆ ಆತ್ಮಲಿಂಗನೇ ತಂದು ಕೊಟ್ಬಿಡ್ತೀನಲ್ಲ ನಾನು ಅಂತ ರಾವಣ ಹೇಳ್ತಾನೆ. ಅದಕ್ಕೆ ರಾವಣನ ತಾಯಿ ಏನು ಹೇಳ್ತಾಳೆ, ಆತ್ಮಲಿಂಗನೇ ತರ್ತೀಯಾ ಅಂತ ಕೇಳ್ತಾನೆ. ಆಯಿತು ತಗೋಬಾ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ. ಅವ್ನು ತಪಸ್ಸುಕೊಳ್ತಾನೆ. ಆವಾಗ ಅವನ ಆತ್ಮಲಿಂಗ ಶಿವನಿಂದ ಹೋದ್ರೆ, ಭೂಮಿಗೆ ಹೋದರೆ, ಅದರಲ್ಲೂ ರಾವಣನ ಹತ್ರಕ್ಕೆ ಹೋದರೆ ಅವನ ಪರಾಕ್ರಮ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಅವನ ದೌರ್ಜನ್ಯ ದರ್ಪ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂತ ತಿಳಿದಿದ್ದ ದೇವತೆಗಳು ಅವನ ಬುದ್ಧಿಗೆ ಮಾಯೆಯನ್ನು ಹಾಕ್ಸ್ಬಿಟ್ಟು, ಮಾಯೆ ಅಂದರೆ ಅವನ ಬುದ್ಧಿಗೆ ಚಂಚಲತೆಯನ್ನು ಕೊಟ್ಬಿಟ್ಟು ಏನು ಮಾಡ್ತಾರೆ, ಅವರು ಪಾರ್ವತಿ ತಾಯಿನ, ಇಲ್ಲಿ ಕಾಣಿಸ್ತಿದೆಯಲ್ಲ ಪಾರ್ವತಿ ದೇವಿ, ಆ ತಾಯಿನ ಬೇಡುವ ರೀತಿ ಅವನ ಕಲ್ಪನೆ ಚೇಂಜ್ ಆಗಿಬಿಡುತ್ತೆ. ನನ್ನ ಹತ್ರ ಎಲ್ಲ ಇದೆ, ಇನ್ನೇನು ಇಲ್ಲ ಅಂತ. ಆಗ ಪಾರ್ವತಿಗೂ ಶಿವನಿಗೂ ಜಗಳ ಕೂಡ ಆಗುತ್ತೆ ಸೆಂಟ್ರಲ್ಲಿ. ಏನು ನನ್ನ ಕೇಳ್ತಿದ್ದಾನೆ, ನೀನು ಕೊಡ್ತಿದೆ ಅಂತ. ನೋಡು, ಅನ್ಯತಾ ಭಾವಿಸ್ಬೇಡ. ನನಗೆ ಈ ಲೋಕದಲ್ಲಿರೋರೆಲ್ಲ, ನನ್ನ ಭಕ್ತರೆಲ್ಲ ನನ್ನ ಮಕ್ಕಳ ಸಮಾನ. ನನ್ನ ಮಕ್ಕಳು ಅಂದರೆ ನೀನು ಅವ್ರಿಗೆ ತಾಯಿ ಸಮಾನ. ತಾಯಿನ ಕೇಳಿದಾಗ ನಾನು ಕೊಡಲ್ಲ ಅನ್ನೋಕ್ಕಾಗಲ್ಲ, ಹೋಗಿದ್ದು ಬಾ ಅಂತ ಶಿವ ಕಳಿಸ್ಕೊಡ್ತಾನೆ. ಅದಾದ ನಂತರ ರಾವಣಂಗೆ ಇದೆಲ್ಲವೂ ಮೋಸ, ನನ್ನ ಮೇಲೆ ದೇವತೆಗಳು ಮಾಡಿದ ಅನ್ಯಾಯ ಅಂತ ಪರಿಭಾವಿಸ್ತಾನೆ. ಅದಾದಮೇಲೆ ಅವನಿಗೆ ಗೊತ್ತಾಗುತ್ತೆ, ತಾಯಿ ಪಾರ್ವತಿ ಮಾತೆಯನ್ನು ಕರ್ಕೊಬಂದ್ಬಿಟ್ಟಿದ್ದೀನಿ ನಾನು, ನಂದು ತಪ್ಪಾಯಿತು ಅಂತ ಅವನಿಗೆ ಅರಿವಾದ್ಮೇಲೆ ತಾಯಿ ಪಾರ್ವತಿನ ಶಿವನ ಬಳಿ ಮತ್ತೆ ಕಳಿಸ್ಕೊಟ್ಬಿಡ್ತಾನೆ. ಅದು ರಾವಣನ ತಾಯಿ
ಆಶೀರ್ವಾದದೊಂದಿಗೆ. ರಾವಣನ ತಾಯಿ ಮಹಾಶಿವ ಭಕ್ತಿ ಆಗಿರ್ತಾಳೆ. ಅದಕ್ಕಾಗಿ ಪಾರ್ವತಿ ತಾಯಿಗೆ ತಪ್ಪಾಯ್ತಮ್ಮ ಅಂತ ಹೇಳಿ ಕಳಿಸ್ಕೊಟ್ಬಿಡ್ತಾನೆ ರಾವಣ. ಅದಾದ ನಂತರ ರಾವಣ ಸುಮ್ಮನೆ ಕೂರಲ್ಲ, ಮತ್ತೆ ಕಠೋರವಾದ ತಪಸ್ಸು ಮಾಡ್ತಾನೆ. ಈ ಬಾರಿ ತಪಸ್ಸು ಹೇಗಿರುತ್ತೆ ಅಂದರೆ, ಅವನ 9 ತಲೆಗಳನ್ನು ಕಡಿದು ಶಿವನ ಮುಂದೆ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. 1 ತಲೆ 2 ತಲೆ 3 ತಲೆ ಆ ರೀತಿ 9 ತಲೆ ಕಡಿದ ನಂತರ ಶಿವ ಮತ್ತೆ ಪ್ರತ್ಯಕ್ಷ ಆಗಬೇಕಾಗತ್ತೆ. ಜಟಾಧರ ಭಕ್ತರಿಗೆ ಒಲಿತಾನೆ ಅನ್ನೋದೇ ಇದಕ್ಕೆ ಸಾಕ್ಷಿ. ಅವರ ಹೆಂಡತಿ ತಾಯಿ ಪಾರ್ವತಿ ಮಾತೆಯನ್ನು ಕೇಳಿದ ನಂತರನೂ ಶಿವ ಅವ್ರಿಗೆ ಒಲಿದ್ರು ಅಂದರೆ ಶಿವನ ಮೆಚ್ಚಬೇಕಾದ್ದೆ. ಶಿವ ಭಕ್ತರಿಗೆ ಒಲಿಲೇಬೇಕು. ಆ ಕಾರಣಕ್ಕಾಗಿ ಭಕ್ತ ಪ್ರಿಯ ಶಿವ ಒಲಿತಾನೆ ಮತ್ತೆ ರಾವಣನಿಗೋಸ್ಕರ. ರಾವಣ ಈ ಸಲ ಚಂಚಲಗೊಳ್ಳದೆ ಆತ್ಮಲಿಂಗವನ್ನು ಕೇಳ್ತಾನೆ. ಆತ್ಮಲಿಂಗವನ್ನು ಶಿವ ಒಂದು ಷರತ್ತಿನ ಮೇಲೆಗೆ ಆತ್ಮಲಿಂಗವನ್ನು ಕೊಟ್ಬಿಡ್ತಾನೆ. ಶಿವ ಕೊಟ್ಟ ಅಂಥ ಆತ್ಮಲಿಂಗಕ್ಕೆ ಒಂದು ಷರತ್ತು ಕೂಡ ಹಾಕಿರ್ತಾನೆ ಶಿವ. ನೋಡು ರಾವಣ, ಇದನ್ನು ನಿನ್ನ ಮನಸ್ಸಲ್ಲಿ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇರುತ್ತೆ ಆ ಜಾಗ ಬಿಟ್ಟು ಬೇರೆ ಎಲ್ಲಾದರೂ ಪ್ರತಿಷ್ಠಾಪನೆ ಮಾಡಿದ್ರೆ ಆತ್ಮಜ್ಯೋತಿ ಆತ್ಮಲಿಂಗ ನನ್ನ ಹತ್ರಕ್ಕೆ ಮತ್ತೆ ವಾಪಸ್ ಬಂದುಬಿಡುತ್ತೆ. ಎಚ್ಚರಿಕೆಯಾಗಿ ನೀನು ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂತ. ಆದರೆ ಇದನ್ನು ದೇವಗಣ ಅಥವಾ ದೇವತೆಗಳೆಲ್ಲರೂ ಸಹಿಸಲಾರದೆ, ಏನಕ್ಕೆ ಅಂದರೆ ಅಕಸ್ಮಾತ್ ಶಿವನ ಆತ್ಮಲಿಂಗ ರಾವಣನಿಗೆ ಸೇರಿಬಿಟ್ರೆ ಅದ್ಭುತವಾದ ಶಕ್ತಿಗಳೆಲ್ಲ ರಾವಣನಿಗೆ ಬಂದುಬಿಡುತ್ತೆ. ಅದಾದಮೇಲೆ ರಾವಣನ ಅಟ್ಟಹಾಸಕ್ಕೆ ಕೊನೆಯೇ ಇರಲ್ಲ ಅಂತ ತಿಳಿದ ದೇವತೆಗಳು ವಿಷ್ಣು ಮತ್ತು ಗಣಪತಿಯನ್ನು ಪ್ರಾರ್ಥಿಸ್ತಾರೆ. ಅವರಿಬ್ಬರು ಸೇರಿಕೊಂಡು ರಾವಣನ ಚಂಚಲಗೊಳಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ಅದರಲ್ಲಿ ವಿಷ್ಣು ದೇವ ಏನು ಮಾಡ್ತಾನೆ, ಅವರ ಚಕ್ರವನ್ನು ಅಥವಾ ಅವರ ಮಾಯೆಯನ್ನು ಪ್ರಭಾವಿಸಿ ಸೂರ್ಯನನ್ನು ಮುಳುಗಿಸುವಂಥ ಒಂದು ಪ್ರಕ್ರಿಯೆಗೊಳಗಾಗಿಸ್ತಾರೆ. ಆ ಸಂದರ್ಭ ಏನಾಗುತ್ತೆ, ಅದು ಸಂಜೆ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಭೂಮಿಯಲ್ಲಿ. ಸಂಜೆ ಮಹಾಶಿವಭಕ್ತ ಆಗಿದ್ದಂಥ ರಾವಣ ಏನು ಮಾಡ್ತಾನೆ, ಸಂಜೆ ಆದಷ್ಟು ಸಂಧ್ಯಾ ವಂದನೆ ಮಾಡಲೇಬೇಕು ನಾನು ಅಂತ ಪರಿಭಾವಿಸಿ ಸಂಧ್ಯಾ ವಂದನೆಗೆ ಮಾಡಲಿಕ್ಕೆ ಹುಡುಕ್ತಿರ್ತಾನೆ. ಅದೇ ಸಮಯಕ್ಕೆ ಗಣಪತಿಯವರು ಒಂದು ಬ್ರಾಹ್ಮಣ ವೇಷದಲ್ಲಿ ಬಂದು ಸಂಧ್ಯಾ ವಂದನೆಗೆ ಸಹಾಯ ಮಾಡುವಂಥ ಸಿಚುವೇಶನಲ್ಲಿ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಮಾಡಿದಂಥ ಭಗವಂತ ವಿಷ್ಣು ಏನು ಮಾಡ್ತಾನೆ, ಆ ರೀತಿ ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾನೆ. ಆ ರೀತಿ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಾದಮೇಲೆ ರಾವಣ, ನೋಡು ನಾನು ಸಂಧ್ಯಾ ವಂದನೆಗೆ ಹೋಗಬೇಕು ಬಾಲಕ, ನೀನು ಈ ಲಿಂಗವನ್ನು ಕೆಳಗಡೆ ಇಡಬೇಡ, ಹುಷಾರಾಗಿ ಇಟ್ಕೋ, ನಾನು ಬೇಗ ಹೋಗಿ ಸಂಧ್ಯಾ ವಂದನೆ ಮುಗಿಸಿ ಬರ್ತೀನಿ ಅಂತ ಹೇಳ್ತಾನೆ. ಆಗ ಗಣಪತಿ ಹೇಳ್ತಾನೆ, ಇಲ್ಲ ನಾನು ಮನೆಗೆ ಹೋಗಲೇಬೇಕು, ತಡವಾಗಿದೆ ಈಗಲೇ ಅಂತ. ಅದಕ್ಕೆ ರಾವಣ ಏನು ಮಾಡ್ತಾನೆ, ಇಲ್ಲ ಬೇಗ ನಾನು ಬಂದುಬಿಡ್ತೀನಿ, ಇಟ್ಕೋ ಅಂತಾನೆ. ಅದಕ್ಕೆ ಗಣಪತಿ ಬ್ರಾಹ್ಮಣ ರೂಪಧಾರಿಯಲ್ಲಿರುವಂಥ ಗಣಪತಿ 3 ಸಲ ನಾನು ಕರಿತೀನಿ, ಅಷ್ಟರೊಳಗಡೆ ಬರಬೇಕು, ಇಲ್ಲಾಂದರೆ ನಾನು ಇಕ್ಬಿಟ್ಟು ಹೋಗ್ಬಿಡ್ತೀನಿ ಅಂತಾನೆ. ಸರಿ ಆಯಿತು ಅಂದಷ್ಟು ಮೊದಲನೇ ಸಲ ರಾವಣ ನೀರೊಳಗಡೆ ಮುಳುಗಿದಾಗ ಗಣಪತಿ ಏನು ಮಾಡ್ತಾನೆ, ಬ್ರಾಹ್ಮಣ ವೇಷಧಾರಿ ಕರೀತಾನೆ. ಅದು ರಾವಣನಿಗೆ ಕೌಂಟ್ ಆಗಲ್ಲ, ಮರ್ತೋಗ್ಬಿಡ್ತಾನೆ, ಅವನಿಗೆ ಕೆಲಸ ಇರಲ್ಲ. ಅದಾದ ನಂತರ ಎರಡನೇ ಸಲ ಕರೀತಾನೆ. ಆದರೆ 2ನೇ ಸಲ ಕರೆದಿದ್ದು ರಾವಣನ ಪ್ರಕಾರ 1ನೇ ಸಲ ಕರೆದಂಗೆ, 3ನೇ ಸಲ ಕರೀತಾನೆ, 2ನೇ ಸಲ ಕರೆದಂಗೆ, ಇನ್ನೂ ಒಂದು ಸಲ ಕರೆಯೋ ಚಾನ್ಸ್ ಇದೆಯಲ್ಲ ಅಂದ್ಬಿಟ್ಟು ರಾವಣ ಸಂಧ್ಯಾ ವಂದನೆಯಲ್ಲಿ ನಿರತನಾಗಿರ್ತಾನೆ. ಆ ಸಮಯಕ್ಕೆ ಗಣಪತಿ ಪ್ರಕಾರ 3 ಸಲ ಆಗೋಗಿರುತ್ತೆ. ಅದಾದ ನಂತರ ಅವನು ಗಣಪತಿ ಭೂಮಿ ಮೇಲೆ ಇಕ್ಬಿಡ್ತಾನೆ. ಜ್ಯೋತಿರ್ಲಿಂಗನ ಭೂಸ್ಪರ್ಶ ಆಗಿಬಿಟ್ಟಿರುತ್ತೆ. ಆವಾಗ ರಾವಣನಿಗೆ ತುಂಬ ಕೋಪ ಬಂದು ಏನು ಮಾಡ್ತಾನೆ, ನೀನು ತಪ್ಪು ಮಾಡಿದೆ ಅಂದ್ಬಿಟ್ಟು ಅಟ್ಟಾಡಿಸ್ಕೊಂಡು ಹೋಗಿ ಒಂದು ತಲೆ ಮೇಲೆ ಗುತ್ತಾನೆ. ಸ್ನೇಹಿತರೆ, ಇದ್ರ ಪುರಾವೆ ಬೇಕಂದರೆ ಗೋಕರ್ಣದಲ್ಲಿ ನಿಮಗೆ ಆ ಗಣಪತಿ ಇನ್ನೂ ಸಿಗ್ತಾರೆ ನೋಡಲಿಕ್ಕೆ. ತಲೆ ಒಂದು ಸ್ವಲ್ಪ ಏಟಾಗಿರೋ ರೀತಿ ಅಥವಾ ತಲೆ ಒಳಗಡೆ ಹೋಗಿರೋ ರೀತಿ ಅಲ್ಲಿ ಗೋಕರ್ಣದಲ್ಲಿ ಆ ಗಣಪತಿಗೆ ಎಣ್ಣೆ ಕೂಡ ಸಾವ್ರ್ತಾರೆ. ಅದೊಂದು ವಾಡಿಕೆ. ಸ್ನೇಹಿತರೆ, ಇನ್ನು ಮುರುಡೇಶ್ವರಕ್ಕೆ ಬಂದರೆ ಆ ಲಿಂಗ ಭೂಮಿಗೆ ಸ್ಪರ್ಶವಾದ ಲಿಂಗ ಏನು ಮಾಡ್ತಾನೆ ಅಂದರೆ ರಾವಣ ತುಂಬ ಕೋಪ ಬರುತ್ತೆ. ಆ ಕೋಪದಲ್ಲಿ ಲಿಂಗವನ್ನು ಕೀಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಕೀಳುವಂಥ ರಭಸಕ್ಕೆ ಲಿಂಗ ಏನಾಗುತ್ತೆ, ಚೂರಾಗುತ್ತೆ. 4 ಚೂರಾಗಿ ಆ 4ನೇ ಒಂದು ಭಾಗವೇ ಮುರುಡೇಶ್ವರ ಸ್ವಾಮಿ. ಸ್ನೇಹಿತರೆ, ದರ್ಶನ ಪಡೆದು ಪುನೀತರಾಗಿ ಆಶೀರ್ವಾದ ಪಡ್ಕೊಳ್ಳಿ. ವಾವ್, ಸ್ನೇಹಿತರೆ, ಎಲ್ರಿಗೂ ಆಶೀರ್ವಾದ ಮಾಡಲಿ ದೇವರು. ಎಲ್ರಿಗೂ ಖುಷಿ ಆಯಿತು ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸ್ನೇಹಿತರೆ, ತುಂಬ ಪ್ಲೇಸಸ್ಗೆ ಹೋದಾಗೆಲ್ಲ ತುಂಬ
ಖುಷಿ ಕೊಡುತ್ತೆ ನನಗೆ. ಒಂದು ನಾನು ಈ ವಿಡಿಯೋ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ನನ್ನ ತಾಯಿಗೆ ದೇವರ ದರ್ಶನ ಮಾಡಿಸ್ಲಿಕ್ಕೆ ಅಂತ. ಅದು ಇವಾಗ ಪ್ಯಾಷನ್ ಆಗಲಿಕ್ಕೆ ಪ್ರಾರಂಭವಾಯಿತು. ನನ್ನ ಪ್ರಕಾರ ಮುಂದೆ ಇದೇ ನನ್ನ ಕೆಲಸವಾಗಲಿಕ್ಕೆ ಪ್ರೇರಣೆ ಕೊಡ್ತಿದ್ದಾನೆ ಭಗವಂತ ಅನಿಸ್ತಿದೆ. ನನಗೆ ಗೊತ್ತಿಲ್ಲ ಏನು ಹೇಗೆ ಅಂತ. ನನಗಂತೂ ಖುಷಿ ಇದೆ ನಿಮಗೆಲ್ಲ ದೇವ್ರ ದರ್ಶನ ಮಾಡಿಸ್ಲಿಕ್ಕೆ. ಒಳ್ಳೆಯದಾಗಲಿ ಸ್ನೇಹಿತರೆ. ಏನಾದರೂ ನಾನು ತಪ್ಪು ಹೇಳಿದರೆ, ತಪ್ಪು ಮಾಹಿತಿ ನಿಮಗೆ ಸಿಕ್ಕಿದರೆ ಕ್ಷಮಿಸಿ. ನಿಮ್ಮನೆ ಮಗ ಅಂತ ಪ್ರೀತಿಸಿ ಸಪೋರ್ಟ್ ಮಾಡಿ. ಇಷ್ಟೆಲ್ಲ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹ್ಯಾಂಡ್ಸಮ್ ಕನ್ನಡಿಗ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮನೆ ಮಗ ಅಂತ ಪ್ರೀತಿ ಕೊಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.